ಬಿಜೆಪಿ ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕರಾದ ಜಿಪಿ ನಾರಾಯಣಪ್ಪ ಅವರ 62ನೇ ಹುಟ್ಟುಹಬ್ಬವನ್ನು ಆರ್ಕೆ ಲೇಔಟ್ನ ಸ್ವಗೃಹದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ವಿವಿಧ ಪಕ್ಷದ ನಾಯಕರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಭಾಗಿಯಾಗಿ ಶುಭಾಶಯ ಕೋರಿದರು. ಜಿಪಿ ನಾರಾಯಣಪ್ಪ ಅವರಿಗೆ ಹಾಲು ಶಾಲು ಹೊದಿಸಿ ಕೇಕ್ ಕಟ್ ಮಾಡಿಸುವ ಮೂಲಕ ಸಂಭ್ರಮಿಸಲಾಯಿತು. ಇದೇ ವೇಳೆ ಮಾತನಾಡಿದ ಹಲವು ಮುಖಂಡರು, ಮಾದನಾಯಕನಹಳ್ಳಿ ನಗರಸಭೆ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗಕ್ಕೆ ಸ್ಥಾನ ಮೀಸಲಾಗಿದ್ರೆ ಜಿಪಿ ನಾರಾಯಣಪ್ಪ ಪ್ರಬಲ ಅಭ್ಯರ್ಥಿಯಾಗಲಿದ್ದಾರೆ. ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಜಿಪಿ ನಾರಾಯಣಪ್ಪ, ಬಡಾವಣೆಯ ಅಭಿವೃದ್ಧಿಕಾರ ಎಂದು ಹೆಸರು ಗುರುತಿಸಿರುವುದು ಸಂತೋಷದ ವಿಷಯ. ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಕಳೆದ 14 ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಮಾದನಾಯಕನಹಳ್ಳಿ ನಗರಸಭೆ ಚುನಾವಣೆಯಲ್ಲಿ ಜನರಲ್ ಕ್ಯಾಟಗರಿ ಬಂದರೆ ಸ್ಪರ್ಧಿಸುವ ಆಕಾಂಕ್ಷೆ ಇದೆ. ಜನರು ಹಾಗೂ ಪಕ್ಷದ ಮುಖಂಡರು ಸಹಕಾರ ನೀಡಿದರೆ ಮತ್ತಷ್ಟು ಸೇವೆ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ನಮ್ಮ ಕೈಲಾಗಿದ್ದು ರವಿ ಕಿರ್ಲೋಸ್ಕರ್ ಬಡಾವಣೆ, ಬುದ್ಧದೀತಿ ಬಡಾವಣೆ. ಸೊ ಸಾಧಾರಣ ನನ್ನ ಕೈಲಾಗಿದ್ದು ಯಾರೋ ನಮ್ಮ ಹನುಮಂತರಾಜನ ಯಾರೋ ಮೆಸೇಜ್ ಹಾಕಿದ್ರು, ಏನು ಬಡಾವಣೆಯ ಅಭಿವೃದ್ಧಿಕಾರರು ಅಂತ. ಸೊ ಆತರ ಅನ್ಸ್ಕೊಬೇಕು ಅಂದ್ರೆ ನಮಗೂ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಒಂದು ಆಸೆ ಜಾಸ್ತಿ ಇರುತ್ತೆ. ಅದು ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ನಮ್ಮ ಶಾಸಕರಾದ SR ವಿಶ್ವನಾಥ್ ಅವರು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ನೀವು ಈ ತರ ಕೆಲಸ ಮಾಡಬೇಕು, ರಸ್ತೆ ಕೆಲಸ, ಚರಂಡಿ ಕೆಲಸ, ನೀರ್ ಕೆಲಸ, ಬೋರ್ವೆಲ್ ಕೆಲಸ. ಖಂಡಿತ ಅವ್ರು ಏನ್ ಹೇಳಿದ್ರು ಅದನ್ನ ಪಾಲಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಸುಮಾರು ಆಗ್ಲೇ 14 ವರ್ಷ ಆಯ್ತು ಬಿಜೆಪಿ ಪಕ್ಷದಿಂದ. ಖಂಡಿತ ಈ ಜನ ನನ್ಗಾಗ್ಲೇ ಒಂದು 10-15 ಜನ ಕೂಡ ನಮ್ಮ ಹತ್ರ ಫೋರ್ಸ್ ಮಾಡಿದ್ರು. ನಾನು ಹೇಳಿದೆ, ನೋಡಪ್ಪ ಆ ತರ ಜನರಲ್ ಕ್ಯಾಟಗರಿ ಬಂದ್ರೆ ಖಂಡಿತ ನಾನು ನಗರಸಭೆಗೆ ಆಕಾಂಕ್ಷಿ ಆಗಿರ್ತೀನಿ. ಸೊ ಎಲ್ಲಾ ಸಹಕಾರ ಕೊಟ್ರೆ ನಾನು ನಿಜವಾಗ್ಲೂ ಅದಕ್ಕೆ ಅಭಾರಿಯಾಗಿ ಎಲ್ಲರೂ ಸೇವೆ ಮಾಡಕ್ಕೆ ಬದ್ಧ ಇದ್ದೀನಿ ಅಂತ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು 20-30 ವರ್ಷದ ರಾಜಕೀಯದಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮ ಶಾಸಕರಿಂದ 15 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸೊ ನನಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾಕಂದ್ರೆ ಈ 5 ವರ್ಷ ಬಿಟ್ರೆ ನಮ್ಗಾಗ್ಲೇ ಈಗ 62, 70 ಆದ್ಮೇಲೆ ಈಗಿನ ಕಾಲದಲ್ಲಿ ಕಷ್ಟ ಇರುತ್ತೆ ರಾಜಕೀಯ ಮಾಡೋದನ್ನು. ಹಾಗಾಗಿದೆ. ಭಗವಂತ ಅದೇನ್ ದಾರಿ ತೋರಿಸ್ತಾನೆ ಅದನ್ನ ಮಾಡಕ್ ರೆಡಿ ಇದ್ದೀನಿ. ಜನ ಹೆಂಗೆ ಹೇಳ್ತಾರೆ ಹಂಗ್ ನಾನು ಬದ್ಧ ಇರಕ್ಕೆ ನಾನು ರೆಡಿ ಇದ್ದೀನಿ. ಕೋವಿಡ್ ಬಂದಾಗ ಎಷ್ಟು ಸೇವೆ ಮಾಡಿದೀನಿ, ಏನ್ ಮಾಡಿದೀನಿ, ಜನಸೇವೆ ಏನ್ ಮಾಡಿದೀನಿ, ನಾನು ಯಾವತ್ತೂ ಎದುರ್ಕೊಂಡು ಮನೆ ಕೂತಿರ್ಲಿಲ್ಲ. ಸೊ ಅನ್ನದ ಪಾಕೆಟ್ ಇಂದ ಹಂಚಿ ನಾನು ಜನಸೇವೆ ಮಾಡಿದೀನಿ. ಅದಕ್ಕೆಲ್ಲ ನನಗೆ ಅದೇನ್ ಗೌರವ ಕೊಡಬೇಕು, ಬುದ್ಧವತಿ ಬಡಾವಣೆ ಇರ್ಬೋದು, ಚಿಕ್ಕದೂರಿಕಲ್ ಇರ್ಬೋದು, ರವಿ ಕಿರ್ಲೋಸ್ಕರ್ ಬಡಾವಣೆ ಇರ್ಬೋದು, ಆ ಗೌರವ ನನಗೆ ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ಅವ್ರಿಗೆ ಚಿರುಣಿಯಾಗೇ ಇರ್ತೀನಿ. ಇವತ್ತು ನಮ್ಮ ಜಿಪಿ ನಾರಾಯಣಪ್ಪ ಅವರ ಜನ್ಮದಿನ, 62ನೇ ಜನ್ಮದಿನನ ನಾವು ಆಚರಿಸ್ತಾ ಇದೀವಿ. ಬಹಳ ಸಂತೋಷ ಆಗುತ್ತೆ. ಇವಾಗ 62 ವರ್ಷ ಆದಂಗೆ ಕಾಣಲ್ಲ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಅದನ್ನ ಉಲ್ಟಾ ಮಾಡ್ಕೊಂಡು 26 ವರ್ಷ ಆಗ್ತದೆ. 26 ವರ್ಷದ ಹುಡುಗನ ತರಾನೇ ಇವರು. GP ಏನಂದ್ರೆ ನನಗೇನು ಗೊತ್ತಿಲ್ಲ, G ಅಂದ್ರೆ ಏನು, P ಅಂದ್ರೆ ಅಂತ. ನಾನ್ ತಿಳ್ಕೊಂಡು ಗ್ರ್ಯಾಂಡ್ ಪವರ್ ನಾರಾಯಣಪ್ಪ ಅಂತ. ಆ ಪವರ್ ಉಳಿಸ್ಕೊಂಡು ಎಲ್ಲಾ ಕಾರ್ಯಕ್ರಮಕ್ಕೂ ನುಗ್ಗುತ್ತಾರೆ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಸಕ್ಸಸ್ ಮಾಡಂತೂ ಕೊಡ್ತಾರೆ. ಅದನ್ನ ಇವ್ರಿಗೆ ವಯಸ್ಸು ಹೆಚ್ಚಾದಷ್ಟು ಇವ್ರಿಗೆ ಹುಮ್ಮಸ್ಸು ಹೆಚ್ಚಾಗ್ಲಿ, ಭಗವಂತ ಆಯುಸ್ ಆರೋಗ್ಯ ಕೊಟ್ಟು ರಾಜಕೀಯದಲ್ಲೂ ಸ್ವಲ್ಪ ಇವರಿಗೆ ಸಪೋರ್ಟ್ ಸಿಗ್ಲಿ ಅಂತ ಭಗವಂತನ ನಾವೆಲ್ಲ ಕೇಳ್ಕೊಳ್ಳೋಣ. ಇವರು ನಮ್ಮ ಬಡಾವಣೆಯ ಅಭಿವೃದ್ಧಿ ಆಗಲಿ, ಸಾಮಾಜಿಕ ಕಳಕಳಿ ಇದೆಲ್ಲದು ಮತ್ತು ಬಡಾವಣೆಯ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂಥ ವ್ಯಕ್ತಿ ಇವರು. ಆದ್ದರಿಂದ ಈ ದಿನ ನಾವೆಲ್ಲರೂ ಸೇರಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇದು ನಮ್ಮ ಈ ಬಡಾವಣೆ ಏನಿದೆ ಇದು ಬುದ್ಧಜ್ಯೋತಿ ಬಡಾವಣೆ ಹಾಗೂ ರವಿ ಕಿರ್ಲೋಸ್ಕರ್ ಬಡಾವಣೆ ಒಂದು ವಾರ್ಡ್ ಆಗಿದೆ. ಇದು ನಗರಸಭೆ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಎಲೆಕ್ಷನ್ ಏನಾದರೂ ನಡೆದರೆ ನಮ್ಮ GPN ಅವರೇ ಇಲ್ಲಿನ ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಸೆ ಇದೆ. ಅವರು ಈ ರೀತಿ ಒಳ್ಳೆ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಸಮಾಜ ಸೇವೆ ಮಾಡ್ತಾರೆ, ಅಭಿವೃದ್ಧಿಗಾಗಿ ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಅವರೇ ನಮ್ಮ ಅಭ್ಯರ್ಥಿ ಅಂತೇಳಿ ನಾವು ಈ ದಿನ ಅಂದ್ಕೊಂಡಿದ್ದೀವಿ. ಆ ದಿನ ನಾವೆಲ್ಲ ಸ್ನೇಹಿತರುಗಳು, ನಾವೆಲ್ಲರೂ ಬಡಾವಣೆ ನಿವಾಸಿಗಳು ಸೇರಿ ನಾವೆಲ್ಲರೂ ಸಹ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. नारायणप्पा सर के लिए आए हैं। अब हमारे 25 साल हो गए। हमने बहुत सारे अपने जीवन में बहुत लोग देखे हैं, और एक ऐसा जो हमेशा आपके किसी भी प्रकार की कोई सहायता हो, अगर उसके लिए हमेशा कोई आदमी तैयार है तो वो ये हैं। ये इनके यहाँ रहने के बाद में हमें ये महसूस नहीं होता कि हम कहीं बाहर हैं। ऐसा लगता है हम अपने गांव में और गांव के प्रमुख के साथ में। कि कोई भी अगर रात के 12 बजे, रात के 2 बजे भी कोई
समस्या का जरूरत आएगा या समस्या का समाधान का जरूरत पड़ेगा तो नारायण अप्पा सर है। ये हमारे लिए एक अभिभावक की तरीके से है। और जैसे ये पानी की समस्या हो, स्ट्रीट लाइट की समस्या हो, उससे स्ट्रीट लाइट से रिलेटेड हो, रेसिंग की हो या किसी भी चीज़ की हो, सीवरेज की प्रॉब्लम हो, किसी भी तरह की समस्या हो, अगर कोई आदमी हमारे साथ में एक तैयार है जो हमेशा हमारे लिए तैयार रहता है। सिर्फ निस्वार्थ भाव से बहुत कम लोग हैं जिनसे हम इस चीज़ के लेते हैं कि हाँ निस्वार्थ भाव से वो हमारे साथ रहते हैं। ये हम करीब 40 परिवार यहाँ पे रहते हैं, अपने जो हाउस ओनर भी है, सब कुछ है, पर निस्वार्थ भाव से उन सबके एक अभिभावक के रूप में इनका यहाँ पे रहना एक ऐसा लगता है कि हमारा अपना एक बड़ा है जो हमें ये महसूस नहीं करता कि हम अलग हैं। बोले नहीं यार, वो यह हमारे लिए। और हमारे एमएलए साहब जिनके निस्वार्थ सेवा ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು.